ನೀವು ಫಾರಿನ್ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಅಥವಾ ನೀವೇ ಯಾವ್ದಾದ್ರು ಕನ್ಸಲ್ಟೆನ್ಸಿಗೆ ಅಪ್ರೋಚ್ ಆದ್ರಾ? ಅಥವಾ ಯಾವ್ದಾದ್ರು ಕನ್ಸಲ್ಟೆನ್ಸಿದು ಮಾಸ್ಟರ್ ಕ್ಲಾಸು ಅಥವಾ ವೆಬಿನಾರ್‌ನ ಅಟೆಂಡ್ ಮಾಡಿದ್ದೀರಾ? ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ಕನ್ಸಲ್ಟೆನ್ಸಿಗಳು ಯಾವ ಥರ ಆಪರೇಟ್ ಮಾಡುತ್ತೆ, ನೀವು ಏನೆಲ್ಲ ತಿಳ್ಕೊಂಡಿರ್ಬೇಕು ಅದ್ರ ಬಗ್ಗೆ ಅನ್ನೋದನ್ನ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕನ್ಸಲ್ಟೆನ್ಸಿಗಳು ಯಾವ ಥರ ಆಪರೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವೇನಾದರೂ ಕನ್ಸಲ್ಟೆನ್ಸಿ ಸಜೆಸ್ಟ್ ಮಾಡೋ ಯೂನಿವರ್ಸಿಟಿಗಳಿಗೆ ಏನಾದರೂ ಹೋದರೆ, ಆ ಯೂನಿವರ್ಸಿಟಿಗಳ ಕಡೆಯಿಂದ ಕನ್ಸಲ್ಟೆನ್ಸಿಗೆ ಇಷ್ಟು ಅಂತ ಪೇ ಮಾಡ್ತಾರೆ. ಸೊ ಈ ಥರ ಕನ್ಸಲ್ಟೆನ್ಸಿ ಆಪರೇಟ್ ಆಗುತ್ತೆ. ಸೊ ಕನ್ಸಲ್ಟೆನ್ಸಿಗಳಲ್ಲಿ ಒಂದನೇದು ಪೇಯ್ಡ್ ಕನ್ಸಲ್ಟೆನ್ಸಿ ಮತ್ತು ಅನ್ಪೇಯ್ಡ್ ಕನ್ಸಲ್ಟೆನ್ಸಿ 2 ಟೈಪ್ ಇರುತ್ತೆ. ಪೇಯ್ಡ್ ಕನ್ಸಲ್ಟೆನ್ಸಿ ಬಂದು ಅವ್ರು ಮಾಡೋ ಪ್ರೋಸೆಸ್ಗೆ ನೀವು ಅಮೌಂಟ್ನ ಪೇ ಮಾಡ್ತೀರಾ. ಅದಲ್ಲದೇನೂ ಕೂಡ ಅಡ್ಮಿಷನ್ ಫೀಸ್ ಅಥವಾ ಅಪ್ಲಿಕೇಶನ್ ಫೀಸ್ ಅಂತಲೂ ಕೂಡ ಸಪ್ರೇಟಾಗಿ ಪೇ ಮಾಡಬೇಕಾಗತ್ತೆ. ಅನ್ಪೇಯ್ಡ್ ಕನ್ಸಲ್ಟೆನ್ಸಿಗಳು ನಿಮಗೆ ಯಾವುದೇ ರೀತಿ ಪ್ರೋಸೆಸ್ಗೆ ಚಾರ್ಜ್ ಮಾಡಲ್ಲ. ಬಟ್ ನೀವೇನಾದರೂ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿ ಈ ಯೂನಿವರ್ಸಿಟಿಗಳಿಗೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ಅಡ್ಮಿಷನ್ ಫೀಸ್ ಅಂತ ಚಾರ್ಜ್ ಮಾಡ್ತಾರೆ. ಸೊ ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಸೊ ಇವಾಗ ನಾವು ಪೇಯ್ಡ್ ಕನ್ಸಲ್ಟೆನ್ಸಿಗೆ ಹೋಗ್ಬೇಕಾ ಅಥವಾ ಅನ್ಪೇಯ್ಡ್ ಕನ್ಸಲ್ಟೆನ್ಸಿಗೆ ಹೋಗ್ಬೇಕಾ ಅಂತ ಏನಾದರೂ ನಿಮ್ಮ ತಲೆಯಲ್ಲೇನಾದರೂ ಯೋಚನೆ ಬಂದರೆ, ಸೊ ಮೊದಲನೇದಾಗಿ ನೀವು ಯೂನಿವರ್ಸಿಟಿಗಳನ್ನ ಹೆಂಗೆ ಶಾರ್ಟ್ ಲಿಸ್ಟ್ ಮಾಡಬೇಕು, ಯೂನಿವರ್ಸಿಟಿ ರ್ಯಾಂಕಿಂಗ್ನ ಹೆಂಗೆ ತಿಳ್ಕೊಬೇಕು ಅನ್ನೋದನ್ನ ಫಸ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾಗತ್ತೆ. 5 ಯೂನಿವರ್ಸಿಟಿನ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಇಲ್ಲ ಅನ್ನೋದಾದರೆ 10 ಯೂನಿವರ್ಸಿಟಿನೇ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕನ್ಸಲ್ಟೆನ್ಸಿನ ಚೂಸ್ ಮಾಡಬೇಕಾಗತ್ತೆ. ನನ್ನ ಪ್ರಕಾರ ಫ್ರೀ ಕನ್ಸಲ್ಟೆನ್ಸಿಗೆ ಹೋಗಿ, ಯಾವುದೇ ರೀತಿ ಪೇಯ್ಡ್ ಕನ್ಸಲ್ಟೆನ್ಸಿಗೆ ಹೋದರೂ ಕೂಡ ನೀವು ಯಾವ ಪ್ಲ್ಯಾನ್ನ ತಗೋತಾ ಇದ್ದೀರಾ, ಅವರು ನಿಮಗೆ ಎಲ್ಲಿವರೆಗೂ ಹೆಲ್ಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಮಾತ್ರನೇ ಪೇಯ್ಡ್ ಕನ್ಸಲ್ಟೆನ್ಸಿಗೆ ಹೋಗಿ. ಫ್ರೀ ಕನ್ಸಲ್ಟೆನ್ಸಿ ಕೂಡ ಅದೇ ರೀತಿಯೇ ವರ್ಕ್ ಮಾಡ್ತವೆ. ಬಟ್ ನಿಮಗೆ ಪೇಯ್ಡ್ ಕನ್ಸಲ್ಟೆನ್ಸಿಗಳು ನೀವು 3 ಪ್ರೈಸಿಂಗ್ ಡಿಫ್ರೆನ್ಸ್ ಇರುತ್ತೆ. ಸೊ ನೀವೇನಾದರೂ ಅದರಲ್ಲಿ ಬೇಸ್ ಪ್ರೈಸ್ನ ಚೂಸ್ ಮಾಡಿಕೊಂಡ್ರೆ ನಿಮಗೆ ಅವರು ಡಾಕ್ಯುಮೆಂಟ್ಸ್ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳೋದಾಗಲಿ ಅಥವಾ ಡಾಕ್ಯುಮೆಂಟ್ಸ್ನ ಪ್ರಿಪೇರ್ ಮಾಡ್ಕೊಳ್ಳೋದಾಗಲಿ ಇದ್ರಿಗೆ ಮಾತ್ರ ಹೆಲ್ಪ್ ಮಾಡ್ತಾರೆ. ಯಾವುದೇ ರೀತಿ ನಿಮಗೆ ಬಂದ್ಬಿಟ್ಟು ನೀವು ಹೇಳಿದ್ದಕ್ಕೆ ಅವರು ಎಲ್ಲನೂ ಪ್ರಿಪೇರ್ ಮಾಡಿಕೊಡ್ತಾರೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಇಲ್ಲ. ಅದ್ರ ಬದಲು ನೀವೇ ಅಪ್ಲೈ ಮಾಡ್ಕೋಬೋದು. ನೀವೇ ಯೂಟ್ಯೂಬಲ್ಲಿ ಫ್ರೀ ಸೋರ್ಸಸ್ಗಳು ತುಂಬ ಜನ SOP, LOR ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ನೀವು ಅದನ್ನು ನೋಡಿಕೊಂಡು ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನೀವೇ ಮಾಡ್ಕೋಬೋದು, ಆ ದುಡ್ಡನ್ನ ಸೇವ್ ಮಾಡಿಕೊಂಡು. ಸೊ ನೀವೇನಾದರೂ ಫ್ರೀ ಕನ್ಸಲ್ಟೆನ್ಸಿಗೆ ಹೋದರೆ ಅವರು ಸಜೆಸ್ಟ್ ಮಾಡೋ ಯೂನಿವರ್ಸಿಟಿಗಳನ್ನ ಬಿಟ್ಟು ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರೋ ಯೂನಿವರ್ಸಿಟಿಗಳಿಗೆ ಅವರು ಅಪ್ಲೈ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ. ಅಥವಾ ಅವರು ಯಾವ ಯೂನಿವರ್ಸಿಟಿ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅದ್ರ ರ್ಯಾಂಕಿಂಗ್ ಏನು, QSA ರ್ಯಾಂಕಿಂಗಲ್ಲಿ ಅದು ಏನು ರ್ಯಾಂಕಿಂಗಲ್ಲಿದೆ, ಮತ್ತು ವರ್ಲ್ಡ್ ರ್ಯಾಂಕಿಂಗಲ್ಲಿ ಅದರ ರೆಕಗ್ನೈಸೇಷನ್ ಏನು, ಮತ್ತು ಅದಕ್ಕೆ ಅಲ್ಯೂಮಿನಿಯನ್ ನೆಟ್ವರ್ಕ್ ಏನು ಅಂತ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡೇ ಯೂನಿವರ್ಸಿಟಿಗಳಿಗೆ ಅಪ್ಲೈ ಮಾಡಿ. ಯಾಕಂದರೆ ನೀವು ಯಾವುದೇ ರೀತಿ ಆ ಕಾಲೇಜ್ ಬಗ್ಗೆ ಗೊತ್ತಿರಲ್ಲ. ಇವಾಗ ಕನ್ಸಲ್ಟೆನ್ಸಿ ಅವ್ರು ಸಜೆಸ್ಟ್ ಮಾಡಿದ್ರು ಅಂದ್ಬಿಟ್ಟು ಆ ಕಾಲೇಜ್ಗೆ ಅಪ್ಲೈ ಮಾಡಿಬಿಟ್ಟು ಹೋಗ್ತೀರಾ. ಬಟ್ ಇಲ್ಲಿಗೆ ಬಂದಮೇಲೆ ನಿಮಗೆ ಯಾವುದೇ ರೀತಿ ಐಡಿಯಾ ಇರಲ್ಲ ಏನು ಎತ್ತ ಅಂತ. ಸೊ ಅವರು ಯಾವ ಥರ ಜಡ್ಜ್ ಮಾಡ್ತಾರೆ ಅನ್ನೋದಾದರೆ, ಇವಾಗ ಆಲ್ರೆಡಿ ಅವರು ಪ್ರೀವಿಯಸ್ ಸ್ಟೂಡೆಂಟ್ಸ್ಗಳನ್ನ ಕಳಿಸ್ಕೊಟ್ಟಿರ್ತಾರೆ, ಆ ಬೇಸಿಸ್ ಮೇಲೆ ಜಡ್ಜ್ ಮಾಡ್ತಾರೆ. ಬಟ್ ಆ ಸ್ಟೂಡೆಂಟ್ ಇಲ್ಲಿಗೆ ಬಂದಮೇಲೆ ಯಾವ ಥರ ಸಿಚುವೇಶನ್ ಫೇಸ್ ಮಾಡಿದ್ದಾರೆ ಅಥವಾ ಯಾವ ಥರ ಇದಾಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಐಡಿಯಾ ಇರಲ್ಲ. ಸೊ ನೀವು ಅಲ್ಯೂಮಿನಿಯಂ ನೆಟ್ವರ್ಕ್ ಹತ್ರ ಅಥವಾ ಅಲ್ಲಿಗೆ ಹೋಗಿರೋ ಸೀನಿಯರ್ಸ್ ಹತ್ರ, ಇವಾಗ ನಮ್ಮ ಕರ್ನಾಟಕ ಕಮ್ಯುನಿಟಿ ಕೂಡ ಫಾರಿನ್ ಎಜುಕೇಷನಲ್ಲಿ ಬೆಳೀತಾ ಇದೆ. ಸೊ ನೀವು ಲಿಂಕ್ಡ್ಇನ್ನಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲೂ ಆಗಿರ್ಬೋದು, ನೀವು ಹೋಗೋ ಯೂನಿವರ್ಸಿಟಿ ಅಥವಾ ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರೋ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ ಅವರೇನಾದ್ರು ಓದ್ತಾ ಇದ್ದಾರೆ ಅನ್ನೋದಾದರೆ ಅವ್ರ ಒಪಿನಿಯನ್ ಕೂಡ ಕನ್ಸಿಡರ್ ಮಾಡಿ. ಇವಾಗ ಒಬ್ಬೊಬ್ರಿಗೂ ಕೂಡ ಒಂದೊಂದು ಥರ ಒಪಿನಿಯನ್ ಇರುತ್ತೆ. ಸೊ ಅವ್ರು ಏನು ಒಪಿನಿಯನ್ ಹೇಳ್ತಾರೆ ಅದನ್ನು ಬೇರೆಯವ್ರ ಹತ್ರನೂ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಈ ಥರ ಕ್ರಾಸ್ ಚೆಕ್ ಮಾಡಿಕೊಂಡು ನೀವು ಹೋಗೋ ಯೂನಿವರ್ಸಿಟಿ ಹೆಂಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ಇಲ್ಲೇ ಪ್ರಿಪೇರ್ ಆಗೋದ್ರಿಂದ ನಿಮಗೆ ಅದೇ ಮೈಂಡ್ಸೆಟ್ ಬಿಲ್ಡ್ ಆಗಿರುತ್ತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೀವೇನಾದರೂ ಕನ್ಸಲ್ಟೆನ್ಸಿ ಥ್ರೂ ಅಪ್ಲೈ ಮಾಡ್ತಾ ಇದ್ದೀನಿ ಅನ್ನೋದಾದರೆ ನಿಮಗೆ ಒಂದು ಅಡ್ವಾಂಟೇಜು ಇದೆ ಮತ್ತು ಡಿಸ್ಅಡ್ವಾಂಟೇಜು ಇದೆ. ಕನ್ಸಲ್ಟೆನ್ಸಿ ಥ್ರೂ ಅಪ್ಲೈ ಮಾಡೋದ್ರಿಂದ ಅವ್ರಿಗೆ ಯೂನಿವರ್ಸಿಟಿ ಅವ್ರ ಜೊತೆ ಕನೆಕ್ಷನ್ ಇರುತ್ತೆ. ಆ ಕನೆಕ್ಷನ್ನ ಯೂಸ್ ಮಾಡಿಕೊಂಡು ನಿಮಗೆ ಅಡ್ಮಿಷನ್ನು 99% ಕನ್ಫರ್ಮ್ ಆಗಿ ಕೊಡ್ತಾರೆ ಅಂತಲೂ ಹೇಳ್ಬೋದು. ಅಥವಾ ನಿಮ್ಮ ಪ್ರೊಫೈಲ್ ಏನಾದರೂ ಅವರೇಜ್ ಇದೆ ಅಥವಾ ಬಿಲೋ ಅವರೇಜ್ ಇದೆ ಅಂದರೆ ನಿಮಗೆ ಟಾಪ್ ಯೂನಿವರ್ಸಿಟಿಗಳಲ್ಲಿ ನಿಮಗೆ ಅಡ್ಮಿಷನ್ ಕೊಡಿಸ್ಬೋದು. ಈ ಥರ ಡಿಪೆಂಡ್ ಆಗಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವು ಪೇಯ್ಡ್ ಕನ್ಸಲ್ಟೆನ್ಸಿಗೆ ಹೋಗಬೇಡಿ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಅನ್ಪೇಯ್ಡ್ ಕನ್ಸಲ್ಟೆನ್ಸಿಗೆ ಹೋದರೂ ಕೂಡ ನೀವು
ಆ ಯೂನಿವರ್ಸಿಟಿಗಳು ಅಥವಾ ನೀವು ಸೆಲೆಕ್ಟ್ ಮಾಡಿರೋ ಯೂನಿವರ್ಸಿಟಿಗಳಿಗೆ ಅವರು ಅಪ್ಲೈ ಮಾಡ್ತಾರಾ ಅನ್ನೋದನ್ನ ಕನ್ಫರ್ಮಾಗಿ ತಿಳ್ಕೊಳ್ಳಿ. ಅಥವಾ ಅವರೇ ಲೀಸ್ಟ್ ಕೊಟ್ಬಿಟ್ಟು ಈ ಯೂನಿವರ್ಸಿಟಿಗಳಿಗೆ ಮಾತ್ರ ನಾವು ಅಪ್ಲೈ ಮಾಡ್ತೀವಿ ಅಂತ ಹೇಳ್ತಾರಾ, ಇದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅಥವಾ ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರೋ ಯೂನಿವರ್ಸಿಟಿ ಅಥವಾ ನೀವು ಹೋಗ್ಬೇಕಾಗಿರೋ ಯೂನಿವರ್ಸಿಟಿನ ಅವರು ಫ್ರೀಯಾಗಿ ಅಪ್ಲೈ ಮಾಡ್ಕೊಡ್ತೀನಿ ಅನ್ನೋದಾದರೆ ಕಣ್ಣು ಮುಚ್ಕೊಂಡು ನೀವು ಕನ್ಸಲ್ಟೆನ್ಸಿ ಥ್ರೂ ಹೋಗ್ಬೋದು. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಅಥವಾ ನೀವು ಒಂದೇ ಒಂದು ಕನ್ಸಲ್ಟೆನ್ಸಿ ಥ್ರೂ ಹೋಗ್ತೀನಿ, ಬೇರೆ ಕನ್ಸಲ್ಟೆನ್ಸಿ ಯಾವುದನ್ನೂ ಇದು ಮಾಡಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಕನ್ಸಲ್ಟೆನ್ಸಿಗಳು ಅಪ್ಲಿಕೇಶನ್ ಫೀಸ್ನ ವೇವ್ ಆಫ್ ಮಾಡಿ ನಿಮಗೆ ಡೈರೆಕ್ಟಾಗಿ ಅಡ್ಮಿಷನ್ ತರಿಸ್ಕೊಡೋದ್ರಿಂದ ನೀವು ಅವ್ರ ಥ್ರೂನೇ ಅಪ್ಲೈ ಮಾಡಿ ಅಡ್ಮಿಷನ್ ತಗೊಳ್ಳಿ. ಅದಾದಮೇಲೆ ಅವರು ಏನು ಹೆಲ್ಪ್ ಮಾಡಿದ್ದಾರೆ, ಏನದ್ರ ಬಗ್ಗೆ ಎಲ್ಲಿವರೆಗೂ ಹೆಲ್ಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಮುಂದುವರಿರಿ ಅನ್ನೋದು ನನ್ನ ಒಪಿನಿಯನು. ಸೊ ಈ ವಿಡಿಯೋಗಷ್ಟೇ, ಮತ್ತೆ ಸಿಗೋಣ, ಬಾಯ್.